ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 3ನೇ ವಚನ. ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನೀವು ಯಾವ ಸ್ಥಿತಿಯಲ್ಲಿದ್ದರೂ ಸಹ ದೇವರು ನಿಮ್ಮನ್ನು ಸ್ವೀಕರಿಸಲಿಕ್ಕೂ ಆಶೀರ್ವದಿಸಲಿಕ್ಕೂ ಶಕ್ತರಾಗಿ ಇದ್ದಾರೆ. ತಳ್ಳಲ್ಪಟ್ಟಂಥವರನ್ನು, ಯಾರಿಗೂ ಬೇಡವಾದಂಥವರನ್ನು ಹುಡುಕಿ ಅವರನ್ನು ಪ್ರಯೋಜನವುಳ್ಳವರಾಗಿ ಮಾಡುವಂಥದ್ದೇ ನಮ್ಮ ದೇವರ ವಿಶೇಷತೆಯಾಗಿ ಇದೆ. ಈಗ ನೀವು ಎಂಥ ಸ್ಥಿತಿಯಲ್ಲಿ ಇರುವುದಾದರೂ ಸಹ ಯೇಸುವಿನ ಸ್ವರಕ್ಕೆ ಕಿವಿಗೊಡುತ್ತು ಅಂದರೆ, ಅವರ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ನೀವು ಆಶೀರ್ವದಿಸಲ್ಪಡುತ್ತೀರಿ. ಮಾತ್ರವಲ್ಲದೆ ನಿಮ್ಮ ಆಶೀರ್ವಾದವು ಅನೇಕರಿಗೆ ಆಶೀರ್ವಾದವಾಗಿಯೂ ಸಹ ಅದು ಮಾರ್ಪಾಡಾಗುತ್ತದೆ. ಮಾತ್ರವಲ್ಲದೆ ಯೇಸುವನ್ನು ಅರಿತಂಥ ನೀವು ಕರ್ತನ ವಾಕ್ಯದನುಸಾರವಾಗಿ ನಡೆಯುವಾಗ ಯಾರೆಲ್ಲರೂ ಸಹ ನಿಮ್ಮನ್ನು ಆಶೀರ್ವದಿಸ್ತಾರೋ ಆ ಆಶೀರ್ವಾದಗಳು ನಿಮ್ಮ ಮೇಲೆ ಬರುವಂಥದ್ದಾಗಿ ಇರ್ತದೆ. ನಿಮ್ಮನ್ನು ಶಪಿಸುವಂಥವರನ್ನು ದೇವರೇ ನೋಡಿಕೊಳ್ಳುವವರಾಗಿ ಇರ್ತಾರೆ. ನಿಮ್ಮ ಜೀವಿತ ಯಾವ ಸ್ಥಿತಿಯಲ್ಲಿದ್ದರೂ ಸಹ ಅವಮಾನದಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಇತರರು ನಿಮ್ಮನ್ನು ಶಪಿಸ್ತಾ ಇದ್ದಾರಾ, ಆದರೆ ದೇವರು ಎಲ್ಲವನ್ನು ಸಹ ಗಮನಿಸ್ತಾ ಇದ್ದಾರೆ. ದೇವರ ಕರೆಯುವಿಕೆಗೆ ಮೆಚ್ಚುಗೆಯಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಅವರ ಮೇಲೆ ವಿಶ್ವಾಸವನ್ನೇ ಇಡ್ರಿ. ವಿಶ್ವಾಸವನ್ನು ದೇವರ ಮೇಲೆ ಇಟ್ಟಂತಹ ಯಾವ ಮನುಷ್ಯರು ಸಹ ಆಶಾಭಂಗ ಪಡಲೇ ಇಲ್ಲ. ನಂಬಲಿಕ್ಕೆ ಅವಕಾಶ ಇಲ್ಲದಿದ್ದರೂ ಸಹ ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟ. ಆದರೆ ದೇವರು ಅವನ ನಂಬಿಕೆಗೆ ಅನುಸಾರವಾಗಿ ಅದಕ್ಕಿಂತಲೂ ಸಹ ಹೆಚ್ಚಾಗಿ ಅವನ ಹೆಸರನ್ನು ಆಶೀರ್ವದಿಸಿದ್ದು ಮಾತ್ರವಲ್ಲದೆ ಅವನ ಸಂತತಿಯನ್ನು ಸಹ ಆಶೀರ್ವದಿಸಿದರು. ಇಂದು ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಂಬಲಿಕ್ಕೆ ಅವಕಾಶ ಇಲ್ಲದೇ ಇರುವಂಥ ಎಷ್ಟೋ ಪರಿಸ್ಥಿತಿಗಳಿರುವಾಗಲೂ ನಾವು ದೇವರ ಮೇಲೆ ಇಡತಕ್ಕ ನಂಬಿಕೆಯನ್ನು ಬಿಟ್ಟು ಕೊಡುವಂಥದ್ದು ಬೇಡ. ದೇವರು ನಿಮ್ಮನ್ನು ಆಶೀರ್ವದಿಸುವವರಾಗಿ ಇದ್ದಾರೆ. ನೀನು ಆಶೀರ್ವಾದದ ನಿಧಿಯಾಗಿ ಕರ್ತನಿಗೆ ಪ್ರಯೋಜನವುಳ್ಳವರಾಗಿ ಇರ್ತೀಯ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ನಿಮ್ಮ ಮುಖಾಂತರವಾಗಿ ನಾವು ಆಶೀರ್ವಾದ ಹೊಂದಿ ಇತರರನ್ನು ಸಹ ಆಶೀರ್ವದಿಸುವ ಹಾಗೆ ನಮ್ಮನ್ನು ಉಪಯೋಗಿಸಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.